कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्धिकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यम् श्री बसवलिंगा श्री गुरु बसवलिंगा ರುದ್ರಣ್ಣ, ಏ ರುದ್ರಣ್ಣ, ಹೇಳ್ರಿ ಅವರ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ನಿಮ್ಮ ಯಜಮಾನ್ರಿಗೆ ಏನು ಬೇಕೋ ಎಲ್ಲ ಸಿದ್ಧತೆ ಮಾಡಿದ್ದೀನಿ. ನಿಮ್ಮ ಯಜಮಾನ್ರು ಬಂದು ಅಮ್ಮವ್ರು ಎಲ್ಲಂತ ಕೇಳಿದ್ರೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳು. ನಾನು ದೇವಸ್ಥಾನಕ್ಕೆ ಹೋಗ್ಬರ್ತೀನಿ. ಮನೆ ಕಡೆ ಹುಷಾರು.
ನಮಸ್ಕಾರ ದಣಿ. ನಮಸ್ಕಾರ ರುದ್ರ. ಏನು ರುದ್ರ, ಊರಲ್ಲೇನು ಗದ್ದಲ ಎದ್ದಿದೆ? ಊರು ತುಂಬ ಸುದ್ದಿ ಹಬ್ಬಿಕೊಂಡಿದೆ. ಈ ವಿಷಯ ನಿನಗೆ ಗೊತ್ತಿಲ್ಲವೇ? ಗೊತ್ತೈತ್ರಿ ದಣಿ, ಗೊತ್ತೈತಿ. ಅದಕ್ಕಂತ ಊರ್ ಜನ ಹೊರಗಡೆ ಬಂದು ನಿಂತಾರೆ. ಊರು ಬರ್ತಾ ಬರ್ತಾ ಬಹಳ ಹೊಲಸಾಗಕತ್ತೈತ್ರಿ, ಬಹಳ ಹೊಲಸಾಗಕತ್ತೈತಿ. ಆ ತಿಮ್ಮನ ಮಗ ಕಾಳ ತಪ್ಪು ಮಾಡ್ಯಾನಂತ್ರಿ. ಊರು ಜನ ಅವನ್ನ ಹಿಡ್ಕೊಂಡು ಬಂದಾರೆ. ನೀವು ಹ್ಞೂ ಅಂದ್ರ ಒಳಗಡೆ ಕರಿತೀನ್ರಿ ಅಪ್ಪವ್ರ. ಎಲ್ಲಿದ್ದಾರೆ ಅವರು? ಕರೆಯವರನ್ನು. ಲೇ ತಮ್ಮ, ಹನುಮ, ನಾಗ, ಆ ಕಾಳನ್ನ ಹಿಡ್ಕೊಂಡು ಬರ್ರಿ ಇಲ್ಲಿ ದಣ್ಯರ ಹತ್ರ. ರುದ್ರ, ಈ ಊರಲ್ಲಿ ಇವನು ಏನು ತಪ್ಪು ಮಾಡಿದ್ದಾನೆ? ಏನಂತ ಹೇಳ್ಬೇಕ್ರಿ ದಣ್ಯರ, ಏನಂತ ಹೇಳ್ಬೇಕು? ಇಂದೊಮ್ಮೆ ಇದ ಊರಾಗ ಕಳ್ಳತನ ಮಾಡಿದ್ದ. ಅದು ಅಲ್ಲದೆ ಜೋಳದ ಗೂಡಿಗೆ ಬೆಂಕಿ ಸಹ ಇಟ್ಟಿದ್ದ. ನೀವು ಅವತ್ತ ಇವನ್ ಕೈಕಾಲು ಮುರಿಬಹುದಿತ್ತು. ಆದ್ರ ಇವ ಮಾಡಿದ ತಪ್ಪಿಗೆ ದಂಡ ವಿಧಿಸಿದ್ರಿ. ಇಷ್ಟು ಸಾಲದಂತ ಮತ್ತೇನು ಮಾಡ್ಯಾನ ಗೊತ್ತೇನ್ರಿ ನೀತ? ಮತ್ತೇನು ಮಾಡ್ಯಾನ ಇವ? ಆ ಕೆಂಚನ ಮಗಳು ಕೂಲಿ ಮಾಡಕ್ಕಂತ ತೋಟದ ಕಡೆ ಹೊರಟಾಗ ಅವಳ ಮೇಲೆ ಬಲಾತ್ಕಾರ ಮಾಡೋ ಪ್ರಯತ್ನ ಪಟ್ಟಾನ್ರಿ ನೀಚ. ಹೌದನಲೇ ಕಾಳ? ಮಾಡಿದ್ರಿ ಅಪ್ಪ, ನಾನು ಈ ಕೆಲಸನ ಮಾಡಿಲ್ಲ. ಅವ್ರು ಹೇಳೋದೆಲ್ಲ ಸುಳ್ಳರಿ ಇದ್ದಾನೆ. ನೀನು ಎಲ್ಲಿರುವೆ, ಎಲ್ಲಿ ನಿಂತಿರುವೆ? ಯಾರ ಕಣ್ ಮುಂದೆ ನಿಂತು ಮಾತನಾಡುತ್ತಿರುವ ಹೊರವು ನಿನಗೇನಾದರೂ ಇದೆಯಾ? ಸುತ್ತು 40 ಹಳ್ಳಿಯ ಜನರ ಸಮಸ್ಯೆಯನ್ನು ಬಗೆಹರಿಸುವ ನ್ಯಾಯವಂತರ ಮನೆತನವಿದೆ. ಇಂಥ ಮನೆತನದಲ್ಲಿ ನಿಂತು ಅನ್ಯಾಯದ ಮಾತನ್ನಾಡಿದರೆ ನಿನ್ನ ನಾಲಿಗೆ ಕತ್ತರಿಸಿಕೊಳ್ಳಬೇಕಾಗುತ್ತದೆ. ಊರಿನ 10 ಜನರು ಎಳೆದುಕೊಂಡು ಬಂದಾಗಲೇ ನಾನು ಅರ್ಥ ಮಾಡಿಕೊಂಡಿದ್ದೆ, ಇವನು ಏನಾದರೂ ತಪ್ಪು ಮಾಡಿರಲೇಬೇಕು ಅಂತ. ಇದು ಈ ಧನರಾಜ್ ದಣಿ ಸಜಸಿದ್ಧ. ಈ ಧನರಾಜ್ ದಣಿ ಹತ್ತಿರ ಸತ್ಯವಂತರಿಗೆ ಬೆಲೆ ಇದೆ ಹೊರತು ಸುಳ್ಳಿನ ಸಂತೆ ಕಟ್ಟುವವರಿಗೆ ಶಿಕ್ಷೆ ಎಂದು ತಪ್ಪಿದ್ದಲ್ಲ. ಲೇ ಕಾಳ, ನೀನು ಮಾಡಿದ ಅಪರವ ಸುಳ್ಳು ಎಂಬುದನ್ನು ನೀನೇ ನಿನ್ನ ಬಾಯಿಂದ ಬಗಳು. ಸಾವುಕಾರಿ, ನಾನು ಎಂದೂ ಸುಳ್ಳು ಹೇಳಿದ್ರಿ. ಇವರೆಲ್ಲ ಹೇಳೋದಷ್ಟು ಸುಳ್ಳ್ರಿ. ಸಾವುಕಾರಿ, ನೀವು ಇವತ್ತು ನನಗೆ ಶಿಕ್ಷೆ ಕೊಟ್ಟಿರಲ್ಲ, ಇದೇ ಶಿಕ್ಷೆ ಈ ಊರಾಗ ನಿಮ್ಮ ಮನೆತನದಾಗಲಿ ಯಾರಾದರೂ ಮಾಡಿದ್ದಾದರೆ ನನಗೆ ಈ ಕೊಟ್ಟ ಶಿಕ್ಷೆಯನ್ನು ಅವರಿಗೆ ವಿಧಿಸಬೇಕು. ಅಂದರೆ ನಿಮ್ಮ ಮಾನವಂತರ ಮನೆತನ ಶಿಖರಕ್ಕೆ ಏರುತ್ತದೆ. ಇಲ್ಲವಾದರೆ ಕಷ್ಟಕ್ಕಿಂತ ಕಡೆಯಾಗಿ ಹೋಗುತ್ತದೆ ಅಂತಾರ. ದಣ್ಯರ, ಅವನ ಬಾಯಿಂದ ಏನು ಕೇಳ್ತೀರಿ ದಣ್ಯರ? ಅವನ ಬಾಯಿಂದ ಏನು ಕೇಳ್ತೀರಿ? ನಿಮ್ಮ ಹತ್ರ ಯಾರು ಸುಳ್ಳು ಹೇಳ್ತಾರೇನ್ರಿ? ಸುತ್ತು 40 ಹಳ್ಳಿ ಜನ ಬಂದು ನಿಮ್ಮ ಹತ್ರ ನ್ಯಾಯ ಕೇಳ್ತಾರೆ. ನೀವು ನ್ಯಾಯ ಮಾಡಿದ ಮೇಲೆ ಮುಗಿದೋಯ್ತು. ಸಾಕ್ಷಾತ್ ಆ ದೇವರೇ ನ್ಯಾಯ ಮಾಡಿದಂಗ. ನಿಮ್ಮ ಮನೆತನ ಹುಟ್ಟಿದ್ದೆ ಸುತ್ತು 40 ಹಳ್ಳಿ ಜನರ ನ್ಯಾಯ ಮಾಡಕ್ಕ ಹುಟ್ಟೈತ್ರಿ. ನಿಮ್ಮನ್ನು ಹಿಡಿದು ನಿಮ್ಮ ಮುತ್ತಜ್ಜನಿಂದಲೂ ನ್ಯಾಯ ಮಾಡ್ಕೊಂತ ಬಂದ ಮನೆತನವಿದು. ಇಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮವೇ ಈ ಮನ್ನಾಪುರದ ನಿತ್ಯದ ಉಸಿರು. ಈ ನಾಡಿಗೆ ನಿಮ್ಮಂಥ ದಣ್ಯರು ಹುಟ್ಟಿದ್ದು ನಮ್ಮ ಪುಣ್ಯ ಅಂತ ತಿಳಿದಿರ, ನಮ್ಮ ಪುಣ್ಯ ಅಂತ ತಿಳಿದಿರು. ಇನ್ನು ನಿಮ್ಮಂಥ ಮನೆತನ ಜೀವಂತ ಇರುವವರೆಗೂ ಸುತ್ತು 40 ಹಳ್ಳಿ ಒಳಗೆ ನಮ್ಮಂಥವರು ನೆಮ್ಮದಿ ದುಷ್ಟ ಈ ಪುಣ್ಯದ ನೆಲದಾಗ ಹುಟ್ಟಬಾರ್ದಾಗಿತ್ತು ರೀ ಅಪ್ಪವ್ರ, ಹುಟ್ಟಬಾರ್ದಾಗಿತ್ತು. ಹೌದು ರುದ್ರ, ಹೌದು, ನಿನ್ನ ಮಾತು ಸತ್ಯವಿದೆ. ಇಂಥ
ಪಾಪಿಗೆ ತಕ್ಕ ಪ್ರಾಯಶ್ಚಿತ ಶಿಕ್ಷೆ ಆಗಲೇಬೇಕು. ಲೇ ಕಾಳ, ಇವತ್ತಿನಿಂದ ನೀನು ಈ ಊರಲ್ಲಿ ಬದುಕಬಾರದು. ಊರ ಬಿಟ್ಟು ತೊಲಗಬೇಕು. ಮರಳಿ ಮತ್ತೆ ಈ ಊರಿಗೆ ಬರಕೂಡದು. ಮರಳಿ ಊರಿಗೆ ಬಂದಿದ್ದೆ ಆದರೆ ನಿನ್ನ ಕತ್ತು ಕತ್ತರಿಸಿ ಹನುಮಪ್ಪನ ಗುಡಿಯ ಮುಂದೆ ಹೂಳಬೇಕಾಗುತ್ತದೆ. ಇದು ನಿನಗೆ ಕೊನೆಯ ಎಚ್ಚರಿಕೆ. ಹೋಗು, ಎಲ್ಲಿಂದ ಹೊರಟು ಹೋಗು. ದಣ್ಯರ, ಇಂಥ ಚಿಕ್ಕ ವಯಸ್ಸಿನಾಗಿ ಎಂತೆಂಥ ಸಮಸ್ಯೆಗಳನ್ನು ಬಗೆಹರಿಸ್ತಿರಲ್ಲ. ಆ ನಮ್ಮ ದೊಡ್ಡ ದಣ್ಯರಂಗ ನಿಮ್ಮ ಹತ್ರನೂ ದೊಡ್ಡ ಗುಣನೇ ಐತ್ರಿಪ್ಪ, ದೊಡ್ಡ ಗುಣನೇ ಐತ್ರಿ. ಆದ್ರೆ ನಿಮ್ಮಂಥ ಪುಣ್ಯವಂತರಿಗೆ ಆ ದೇವರು ಮಕ್ಕಳ ಸಂತಾನ ನೀಡಲಾರದು ದೊಡ್ಡ ಪಾಪ್ರಿಯಪ್ಪ, ದೊಡ್ಡ ಪಾಪ. ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಿ ನಿಮ್ಮಂಗ ನ್ಯಾಯ ಹೇಳೋ ಸಣ್ಣ ಧಣಿಯಾಗಬೇಕಂತ ನನ್ನ ಆಸೆ ರೀ, ನನ್ನ ಆಸೆ. ಆ ಪುಟ್ಟರಾಜ ಯಾವಾಗ ಪೂರೈಸ್ತದೋ ಆ ದೇವರೇ ಬಲ್ಲ. ರುದ್ರ, ನಮ್ಮ ಮದುವೆಯಾಗಿ 3 ವರ್ಷ ಕಳೆದರೂ ನಮಗೆ ಮಕ್ಕಳ ಸಂತಾನ ಭಾಗ್ಯವೇ ದೊರೆಯಲಿಲ್ಲ. ಅದಕ್ಕಾಗಿ ನಾವು ಚಿಂತೆ ಮಾಡುವ ಅವಶ್ಯಕತೆಯೂ ನನಗಿಲ್ಲ. ಏಕೆಂದರೆ ಈ ಊರಿನ ಜನಗಳೇ ನನ್ನ ಮಕ್ಕಳು. ನಿಮ್ಮಂತ ದೀನ ದಲಿತರೇ ನಮ್ಮ ಬಂಧುಗಳು. ರುದ್ರ, ಮಕ್ಕಳ ಭಾಗ್ಯ ಪಡೆಯಬೇಕಾದರೆ 7 ಜನ್ಮದ ಪುಣ್ಯ ಬೇಕು. ರುದ್ರ, ಪುಣ್ಯ ಬೇಕು. ಅದಕ್ಕಾಗಿ ದೇವರು ನನಗೆ ಯಾವ ರೀತಿಯಿಂದಲೂ ಕಮ್ಮಿ ಮಾಡಿ ಅರಮನೆಯಂತ ಮನೆ, 400 ಎಕರೆ ಜಮೀನು, ಸಿರಿ ಸಂಪತ್ತು ಮನೆ ತುಂಬಿಕೊಂಡಿದೆ. ಇಷ್ಟಿದ್ದ ಮೇಲೆ ನಿಮ್ಮಂತ ದುಡಿಯುವ ಆಳು ಮಕ್ಕಳೇ ನಮ್ಮ ಮಕ್ಕಳೆಂದು ತಿಳಿದರೆ ಆಯಿತು. ಎಂಥ ಮಾತ್ರಿ ದಣ್ಯರ, ಇದೆಂಥ ಮಾತು! ನಮ್ಮನ್ನು ಎಷ್ಟೇ ಪ್ರೀತಿಯಿಂದ ಕಂಡ್ರು ನಾವು ನಿಮ್ಮ ಮನೆಯ ಮಕ್ಕಳಾಗೋದಿಲ್ರಿ. ನಿಮ್ಮ ಮನೆಯ ಮಗ ಬೇಕೇ ಬೇಕು. ನಾವು ನಮ್ಮ ಮುತ್ತಜ್ಜನ ಕಾಲದಿಂದಲೂ ಎಲ್ಲರೂ ದುಡಿಯುತ್ತಾ ಬಂದಿದ್ದೇವೆ ನಿಮ್ಮ ಮನೆಯಲ್ಲಿ. ಎಲ್ಲರನ್ನೂ ಮಕ್ಕಳಂತೆ ಕಂಡ್ರಿ. ಅದಕ್ಕೆ ನಾನು ಆ ದೇವರಿಗೆ ಬೇಡ್ಕೊಳ್ಳೋದು, ನಿಮಗೆ ಒಬ್ಬ ಮಗ ಹುಟ್ಟಿದ್ರೆ ಈ ಊರಾಗಿರೋ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡ್ತೀನಿ ಅಂತ ಬೇಡ್ಕೊಂಡಿನ್ರಿ ಅಪ್ಪ. ತುಪ್ಪದ ಅಭಿಷೇಕ ಮಾಡ್ತೀನಿ ಅಂತ ಬೇಡ್ಕೊಂಡಿನಿ. ರುದ್ರ, ನೀನು ಈ ಮನೆ ಆಳು ಮಗನ, ಈ ಮನೆಯ ಮಗ. ನಿನ್ನಂತ ವಿಶ್ವಾಸಿಕ ಸ್ವಾಭಿಮಾನಿ ಸಿಗಬೇಕಾದರೆ ಈ ಮನೆತನದ ಪುಣ್ಯವಿದೆ. ರುದ್ರ, ಪುಣ್ಯವಿದೆ. ಅಪ್ಪವ್ರ, ನನ್ನ ಪುಣ್ಯ ಈ ಮನೆಗಿಲ್ರಿ. ಈ ಮನೆಯ ಅನ್ನದ ಋಣ ತಿನ್ನುವ ಪುಣ್ಯ ನನಗೈತ್ರಿ ಅಪ್ಪವ್ರ, ನನಗೈತ್ರಿ. ಈ ನಿಮ್ಮ ಋಣ ನಾನು ಯಾವ ಜನ್ಮದಾಗ ಮುಟ್ಟಿಸ್ತೀನೋ ಏನು. ಈ ಜಗತ್ತಿನಲ್ಲಿ ಪುಣ್ಯ ಮಾಡಿದವರು ಒಬ್ಬರ ಋಣ ಒಬ್ಬರಿಗೆ ತೀರಿಸುವುದು ಆ ದೇವರು ತಂದೆ ತರುತ್ತಾರೆ. ಇರಲಿ, ಸ್ವಲ್ಪ ತೋಟದ ಕಡೆಗೆ ಹೋಗಿ ನೀರು ಹಾಸಿ ಬರುತ್ತೀಯಾ? ಆಯ್ತ್ರಿ ಅಪ್ಪವ್ರ, ನಿನ್ನೆನೆ 10 ಕುಲಾಳು ಬಂದಿದ್ದು ಹೋಗೇ ಇಲ್ಲ. ಇವತ್ತು ಹೋಗಿ ನೋಡಿಕೊಂಡು ಬರ್ತೀನಿ ರೀ ಅಪ್ಪವ್ರ. ಮಹಾದೇವಿ, ಎಲ್ಲಿಗೆ ಹೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿದ್ರಿ. ಅಭಿಷೇಕ ಮಾಡಿಸ್ಕೊಂಡು ನಿಮ್ಗೂ ಪ್ರಸಾದ ತಂದಿದ್ದೀನಿ. ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ಕೊಡ್ತೀನಿ, ಬನ್ನಿ. ದೇವಿ, ನಿತ್ಯ ದೇವರ ಗುಡಿಗೆ ಹೋಗಿ ಅಭಿಷೇಕ ಮಾಡಿಸಿಕೊಂಡು ಬರುವೆಯಲ್ಲ, ದೇವರ ಹತ್ತಿರ ಏನಾದರೂ ಅರಕೆ ಹೊತ್ತುಕೊಂಡಿರುವೆಯಾ? ನಿಮ್ಮಂತ ನ್ಯಾಯವಂತ
ಗುಣವಂತ ನೀತಿವಂತ ಗಂಡನನ್ನು ಪಡೆದಿದ್ದೀನಲ್ಲ, ನನ್ನ 7 ಜನ್ಮದ ಪುಣ್ಯ ರೀ ಇದು. 7 ಜನ್ಮದ ಪುಣ್ಯ. ಆದ್ರೆ ಏನ್ ಮಾಡೋದ್ರಿ, ಮದುವೆಯಾಗಿ 3 ವರ್ಷ ಗತಿಸಿದ್ರು ಕೂಡ ನನಗೆ ಮಕ್ಕಳೇ ಆಗಲಿಲ್ಲ. ಅದಕ್ಕೆ ಆದಷ್ಟು ಬೇಗ ನನಗೆ ಮಕ್ಕಳ ಸಂತಾನ ಬಗ್ಗೆ ದೊರಕಿಸಿ ಭಗವಂತ ದೇವರ ಹತ್ರ ನಾನು ಅರಿಕೆ ಮಾಡ್ಕೊಂಡಿದ್ದೆ. ಏನಂದ್ರೆ ಈ ಹೆಣ್ಣಿನ ಜನ್ಮ ಸಾರ್ಥಕವಾಗುತ್ತೆ ಅಲ್ವೇನ್ರಿ? ನೋಡು ಮಾದೇವಿ, ಇಲ್ಲದ ಆಶೆಗಳನ್ನು ಕೈ ಬೀಸಿ ಕರೆದು ಮನಸ್ಸಿಗೆ ಭಾರ ಮಾಡಿಕೊಳ್ಳಬೇಡ. ಈ ಕಲಿಯುಗದಲ್ಲಿ ಮುಂದೆ ಹುಟ್ಟುವ ಮಕ್ಕಳು ಎತ್ತವರ ಮನೆತನಕ್ಕೆ ಮುತ್ತುಗಳು ಆಗಬಹುದು, ನವರತ್ನಗಳು ಒಂದು ವೇಳೆ ತಪ್ಪಿದರೆ ಹುಟ್ಟಿದ ಮಕ್ಕಳು ಎತ್ತವರ ಮನೆತನಕ್ಕೆ ಕುತ್ತುಗಳಾಗಬಹುದು, ಕುತ್ತಿಗೆಯನ್ನು ಕತ್ತರಿಸುವ ಕಟುಕರು ಆಗಬಹುದು. ಬೇಡ ಮಾದೇವಿ, ಬಯಸಿ ಬೇಡುವುದು ಬೇಡ. ಬರುವ ಭಾಗ್ಯವಿದ್ದರೆ ತಾನಾಗೇ ಬರಲಿ. ದೇವರಲ್ಲಿ ಅರಕೆ ಬೇಡುವುದನ್ನು ಇಲ್ಲಿಗೆ ನಿಲ್ಲಿಸಿ ಬಿಡು ಮಾದೇವಿ. ಸ್ವಾಮಿ, ಯಾಕ್ರಿ ಆ ದೇವರ ಮೇಲೆ ನಿಮಗೆ ಇಷ್ಟೊಂದು ಕೋಪ? ಓಹೋ, ನಾನು ಮಾಡುತ್ತಿರುವ ಪೂಜೆ ವ್ಯರ್ಥವಾಗಬಹುದು ಅಂತ ನೀವು ತಿಳ್ಕೊಂಡಿದ್ದೀರಾ? ಖಂಡಿತ ಇಲ್ಲ ರೀ, ಖಂಡಿತ ಇಲ್ಲ. ಇಂದಿಲ್ಲ ನಾಳೆ ನನಗೊಂದು ಮಗು ಹುಟ್ಟೋದು ಖಂಡಿತ. ಅವನೇ ಈ ಮನೆಯ ನಂದಾದೀಪ. ಅವನು ನಿಮ್ಮಾಗೆ ದೊಡ್ಡ ದನಿಯಾಗಿ ದೊಡ್ಡ ಕೀರ್ತಿ ತರ್ತಾನೆ ಅನ್ನೋ ಭರವಸೆ ನನಗಿದೆ. ಈ ನನ್ನ ಆಸೆ ಈಡೇರೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಮಹಾದೇವಿ, ಆ ದೇವರು ನಿನ್ನ ಆಸೆ ಈಡೇರಿಸಲು ಕಣ್ಣು ತೆರೆಯಬೇಕಲ್ಲ. ಏನಂದ್ರೆ ಆ ದೇವರಿಗಾಗ್ಲೇ ಆಗಿದೆ ರೀ. ಮಹಾದೇವಿ, ನೀನ್ ಹೇಳುವ ಮಾತು ಅಂದ್ರೆ ಅದೇ ರೀ, ನೀವು ಅಪ್ಪ ಆಗ್ತಾ ಇದ್ದೀರಾ, ನಾನು ಅಮ್ಮ ಆಗ್ತಾ ಇದ್ದೀನಿ ಅಷ್ಟೇ. ಮಹಾದೇವಿ, ಈ ಮಾತು ಸತ್ಯವೇ? ಹೋಗಿಪ್ಪ, ನಾನು ನಿಮ್ಗೆ ಎಂದಾದ್ರೂ ಸುಳ್ಳು ಹೇಳಿದಿನ? ನಾ ಹೇಳೋ ಮಾತು ಸತ್ಯ. ನೋಡಿ, ನೀವು ಒಳ್ಳೆ ಅದೇ ವಿಷಯ ಕೇಳಿದ್ರೆ ನಂಗೆ ನಾಚಿಕೆ ಆಗುತ್ತೆ ಅಷ್ಟೇ ಅಪ್ಪ. ಮಹಾದೇವಿ, ಇಷ್ಟು ಹಿಂದೆ ನೀನು ಎಷ್ಟು ಸಲ ನಾಚಿಕೊಂಡರೂ ನನ್ನ ಮನಸ್ಸು ಬರೇ ನಗುತ್ತಿತ್ತು. ಆದರೆ ಇಂದು ನಿನ್ನ ನಾಚಿಕೆ, ಆ ನಾಚಿಕೆಯ ಸೌಂದರ್ಯ ಕಂಡು ಎನ್ನ ಹೃದಯದ ಸಪ್ತ ಸ್ವರಗಳು ಮೀಟಿದಂತಾಗುತ್ತದೆ. ನನ್ನ ಮನ ಕೂಗುತ್ತದೆ ಮಾದೇವಿ, ನನ್ನ ಮನ ಕೂಗುತ್ತದೆ. ಆಹಾಹಾಹಾ, ಆ ನಿಮ್ಮ ಮನ ಏನಂತ ಕೂಗ್ತಾ ಇದ್ದಾರಾಯರೇ? ನಿನ್ನನ್ನು ಬೇಗನೆ ಅಪ್ಪಿ ಮುದ್ದಾಡಲು ಎಂದು. ಬೇಡರಿ, ನೋಡಿ, ಅಪ್ಪಿ ಮುದ್ದಾಡುವಂತ ಸಮಯ ಇದು ಅಲ್ಲ. ನೋಡಿ, ಎಲ್ರು ನಮ್ಮನ್ನೇ ನೋಡ್ತಿದ್ದಾರೆ. ಇಂಥ ಸಮಯದಲ್ಲಿ ನೀವೇನಾದ್ರೂ ನಮ್ ತಪ್ಕೊಂಡ್ರೆ ನೋಡ್ದವ್ರು ಏನ್ ಅನ್ನಕ್ಕಿಲ್ಲ ಹೇಳಿ. ಸರಿ ಬಿಡಿ, ನೀವ್ ಹೇಗಂತೀರೋ ಹಾಗೆ ಆಗ್ಲಿ. ನೀವೇ ನನ್ನ ಭಾಗ್ಯ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಎದುರಿಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಎದುರಿಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ.
ಮುತ್ತಿನ ಸಿಹಿಯು ಕಡೆಯುವ ಹೂವಿನ ಹಾದಿಯು ಅದುಗಾಲ ಅನುರಾಗ ಶುಭಯೋಗ ಓ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ ಆಗಾಗ ಮಾಸಗಳೆಲ್ಲ ಹೊಸ ಮಧು ಮಾಸವೇ ರಾತ್ರಿಗಳೆಲ್ಲ ಬದಲನೆ ರಾತ್ರಿಗೆ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಇಲ್ಲಿಗೆ ನಾವು ಸಿರಿ ಮಾಡುವಾಗ ಬದುಕು ಸ್ವರ್ಗವೇ ಇನ್ನೊಂದು ಅಕ್ಸಾಗ ಬಾ ಇಟ್ಸಾಗ ಬಾ ಅಂತ ಸೊಳ್ಳಿ ಮಾಡ್ತೈತಿ. ಈ ಹುಡುಗರು ಹಿಂಗ ಯಾಕೆ ಮಾಡ್ತಾರೋ ಏನಂತಂದು ನನಗೆ ಒಂದು ಗೊತ್ತಾಗಲ್ರಿ. ಇದ್ರ ಸಲುವಾಗಿ ಮನ್ಯಾಗ ಮಕ್ಕೊಂದು ವಿಚಾರ ಮಾಡಿದ್ರ ನನ್ನ ತಲೆ ಬಂತು ಪಟ್ನ ಮದುವೆ ಆಗ್ಬೇಕು ಅಂತಂದು ಮದುವೆ ಆಗ್ಬೇಕಂದ್ರ ಒಂದು ಹುಡುಗ ಸಿಗೋಲ್ಲ. ನನ್ನ ಮದುವೆ ಆಗುವಂತ ಗಂಡಾಳಿ ಗುಂಡ ಎಲ್ಲದನು ಏನು ಕೋಟಿ
ಹೊಳಿತಾವಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೇಡ ಏನ ಬೆಳಕು ಹೊಳಿತಾವಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೇಡ ಆಗಿನಿ ಕಾಗಲ್ಲ ನಿನ್ನ ನೋಡಿ ಆಗಿನಿ ಕಾಗಲ್ಲ ಕಣ್ಣಿಗೆ ಆಗಿನಿ ಕಾಗಲ್ಲ ನಿನ್ನ ನೋಡಿ ಆಗಿನಿ ಕಾಗಲ್ಲ ಎಣ್ಣ ತಳ ತಳ ಹೊಳಿತಾವಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೇಡ ನಡುರಾಗ ಕಡಿಮೆ ತಕೋರೇನ ಓಪನ್ ಅಂತ ಲಾಕ್ಡೌನ್ ನಿನ್ನಿಂದ ಸುತ್ತಿ ಸುತ್ತಿ ಕಾಗಲಾಗೇನ ಹೊರಗೆ ಬಾ ಮಾರಿ ತೋರಿಸ್ ಬಾ ಹೊರಗೆ ಬಾ ಮಾರಿ ತೋರಿಸ್ ಬಾ ಚೋರಿ 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 ಮಾಮರ ಚೋರಿ ರೇ ತಡಿ ತಡಿ ಆವದಾಗ ಕಿಂಡಿ ಕಿಂಡಿ ಜಂಪರ ಮನೆಗೆ ಫ್ಯಾಷನ್ ಹರಿದ ಹುಡುಗರ ಮುದುಕರಿಗೆಲ್ಲ ತಡಿ ತಡಿ ಆವದಾಗ ಕಿಂಡಿ ಕಿಂಡಿ ಜಂಪರ ಮನೆಗೆ ಫ್ಯಾಷನ್ ಹರಿದ ಹುಡುಗರ ಮುದುಕರಿಗೆಲ್ಲ ಹೇಳ ಹುಡುಗಿ ನನ್ನ ನಡುವಾಗಿ ಕಾಲದ ತುಂಬ ಓಡಾಡಿ ಅದಕ್ಕೆ ನಾನು ನಿನ್ನ ಹತ್ತೈತಿ ದಂಡಿ ತಂಡಿ ಉಂಡಿ ಎಷ್ಟರ ಮಾವಣ್ಣಿ ಬಾಯಾಗ ಇಡುತ್ತೀನಿ ಉಂಡಿ ಹತ್ತೈತಿ ದಂಡಿ ಬಿಟ್ಟನಿ ಉಂಡಿ ಎಷ್ಟರ ಮಾವಣ್ಣಿ ಬಾಯಾಗ ಇಡುತ್ತೀನಿ ಉಂಡಿ ಬಾದಾಮಿ ಪೀಸಾನಿ ಚಲವಿನ ಚಿತ್ತಾರ ಚಲವಿನ ಚಿತ್ತಾರ ಮಾವ ನಿನ್ನ ಗ್ಯಾರೇಜ್ನಾಗ ಬಿಡಲೇನೋ ಗಾಡಿ ಒಳಗ ಮಾವ ನಿನ್ನ ಗ್ಯಾರೇಜ್ನಾಗ ಬಿಡಲೇನೋ ಗಾಡಿ ಒಳಗ ಹೆಂಗರ ಆಗ್ತೈತೆ ಮನದಾಗ ಈ ಮಾವ ತೊಯ್ಲಿ ತಂದಾಗ ನಾ ಇದು ಕರ್ದೆ ಇಲ್ಲಿನ ಹೋಗು ನಡಿ ಸಾಲಿ ತಂದ್ಯಾಗ ಪೋಜ್ ಕೊಟ್ಟಾಳು ಹುಡುಗಿ ಪೋಜ್ ಕೊಟ್ಟಾಳು ಪೋಜ್ ಕೊಟ್ಟಾಳು ಹುಡುಗಿ ಪೋಜ್ ಕೊಟ್ಟಾಳು ನಮ್ಮ ಮಾವನ ಮಗಳು ನಮ್ಮ ಮಾವನ ಮಗಳು ಪೋಜ್ ಕೊಟ್ಟಾಳು ನಮ್ಮ ಕಾಲೇಜ ಹುಡುಗಿ ಬಂದು ದಾರ ಕಟ್ಟಾಳು ಏ ಯಾವ ನಿಂದು ಯಾವ ಊರ್ ನಿಂದು ಅಲ್ಲ ಆದಿ ಮ್ಯಾಗ ನಿಂತು ಹುಡುಗಿ ನೋಡಿ ಹಾಡಾಡ್ತಿಯಲ್ಲ ಯಾಕೆ ಏನತೈತಿ ನಿನ್ ಜೀವ ನನ್ನ ಜೀವ ನಿನ್ನ ಬೇಡ್ಬೇಕೆ ಏನದು ನಿಂದು ಬೇಡೋದು ಅದ ತಲೆಯಲ್ಲಿ ಮಳ್ಳು ಮಳ್ಳು ಅಯ್ಯಯ್ಯ ಮಗನ ಯಾರು ಹಿಡ್ಕೊಂಡ್ ನಿನ್ನ ಪೆಕ್ 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 ಒದ್ದಿಲ್ಲನ ಯಾಕೆ ಕೊಟ್ಟಾರಂತ ಅಲ್ಲ. ವದೆ ಅಂತ ಕೆಲಸ ನಾ ಏನ್ ಮಾಡೀನಿ ವದ್ಯಾಕ್ ಬಂದವ್ರನ್ನೆಲ್ಲ ಹೊಲ್ಸೇ ಬಿಡಂತ ಉದ್ಯೋಗ ಐತ್ರಿ ನಮ್ಮ ಉದ್ಯೋಗ ಹೌದ್ರಿ ಅಂದಂಗ ನೀವ್ ಏನ್ ಉದ್ಯೋಗ ಮಾಡ್ತೀರಿ ನಿಮ್ಮಂತ ಹುಡುಗಿಯರಿಗೆ ಟ್ಯೂಷನ್ ಹೇಳ್ಬೇಕಂತ ಬಂದೀನಿ ಇನ್ನು ನಾನು ಓದಿದ್ದು ಟೀಚರ್ಸ್ ಯಾವ ಶಾಲಿ ಕಲ್ತಿಲ್ಲ ಮತ್ತೆ ಸಿಕ್ಕಿದ್ದ ನೀವೇನು ಓದ್ತೀರಿ ಉದ್ಯೋಗ ಅಯ್ಯೋ ನಾನಾರಿ ನಾನು ಏನು ಸಾಲಿ ಕಲ್ತಿಲ್ರಿ ಸಾಲಿ ಕಲ್ತವ್ನ್ ಮದುವೆ ಆಗ್ಬೇಕಂತಂದು ಮುಂಜಾನಿಂದ ಸಣ್ಣ ತನ ಅಡ್ಡಾಡತ್ತೀನ್ರಿ ಅವ್ರು ಒಟ್ಟ ಹೂಣ ಅನ್ನವಲ್ರು ಯಾಕಂದ್ರ ನಾ ಸಾಲಿ ಕಲಿಲಾರ್ದಕ್ರಿ ನೀನು ಶಾಲಿ ಕಲ್ಯಾರ್ದನ ಇಷ್ಟು ವಯ್ಯಾರ ಫ್ಯಾಷನ್ ಮಾಡ್ತೀನಿ ಯಾಕ್ರಿ ಸಾಲಿ ಕಲಿಲಾರ್ದವ್ರು ಫ್ಯಾಷನ್ ಮಾಡ್ಬಾರ್ದನ ಹಂಗಲ್ರಿ ನಿಮ್ಮನ್ನ ನೋಡಿದ್ರೆ BA BSc MA ನೀವು
ನೋಡಿದ್ರೆ ಬರೀ ಜೀರೋ ಜೀರೋ ಜೀರೋದಾಗ ಇದೆಯಲ್ಲ ಹೆಂಗಾರ ಬಂದಿರಿ 4 ಅಕ್ಷರ ಕಲೀರಲ್ಲ. ಮಾಸ್ತರ ನೀವು ಬಂದಿದ್ದು ಬಾಳ ಚಲೋ ಆತ್ ನೋಡ್ರಿ. ನಾನು ಸಾಲಿ ಕಲಿಬೇಕಂತಂದು ಬಾಳ ದಿನದಿಂದ ಆಸೆ ಇಟ್ಕೊಂಡಿದ್ದೆ. ನೀವ್ ಯಾವಾಗ ಬಾ ಅಂತೀರಿ ಎಲ್ಲಿಗೆ ಬಾ ಅಂತೀರಿ ಬರ್ತೇನ್ರಿ. ಮತ್ತೆ ನನಗ ಟ್ಯೂಷನ್ ಶುರು ಮಾಡ್ರಿ. ನೀವು ಅದ್ರ ಚಿಂತಿನ ಮಾಡಬೇಡ. ಈ ಜಗತ್ನಾಗ ಯಾರ ಕಲಿಸ್ಲಾರ್ದಂಗ ನಾ ಕಲಿಸಿಬಿಡ್ತೀನಿ. ನಾ ಕಲಿಸಿಬಿಟ್ಟಿನ ನೀನ್ ದಿನ ನನ್ನ ಹತ್ರನ ಬರ್ಬೇಕು. ಕಲಿಸ್ರಿ 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 ಅಂತ ಹಂಗೆ ಕಲಿಸಿಬಿಡ್ತೀನಿ. ಅದಿಲ್ರಿ ಅಂದಂಗ ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಕೇಳಿದ್ರೆ ನೇಮ್ ನಮ್ಮ ಹೆಸರು ನರಹರಿ ಅಂತ. ನರಹರಿಯ? ಯಾಕ್ರಿ ನೀವ್ ಹಿಂದಕ್ಕೆ ಯಾರ್ದಾರ ನರಗಿರ ಹರಿದಿದ್ರೇನ? ಇಲ್ರಿ. ಮತ್ತ ತೊಗಲ್ಗಿಗಲ್ ಏನಾರ ಇಲ್ಲ. ಮತ್ ಯಾರ್ದಾರ ಅಂಗಿಗಿಂಗಿ ಹರಿದಿದ್ರೇನ? ನೀ ಮಾನು ಅವ್ರು ಇವ್ರು ನಾ ಯಾಕರಕ್ ಹೋಗ್ಲಿ. ನಮ್ಮ ಹೆಸರೇ ಇರೋದ ನರಹರಿ ಅಂತ ಅಂದಾಗ ನಿಮ್ಮ ಪೂಜ ಹೆಸರೇನ್ರಿ? ನನ್ನ ಹೆಸರು ಯಾರೀ? ನನ್ನ ಹೆಸರು ಸುಂದ್ರಿ ಅಂತ. ಎಂತ ಸುಂದರವಾದ ಹೆಸರು ಸುಂದ್ರಿ. ನಿನಗ ಶುರು ಮಾಡ್ಲಿ ಹೆಂಗ? ಏನ್ರಿ ಇದು ಶುರು ಮಾಡುದು? ಅದ ಟ್ಯೂಷನ್ ಟ್ಯೂಷನ್. ಆಯ್ತ್ರಿ ನೀವ್ ಹೆಂಗ್ ಹೇಳ್ತೀರಿ ನಾನು ಹಂಗ ಹೇಳ್ತೀನಿ. ಶುರು ಮಾಡ್ರಿ. ಅಂದಾಗ ನೀ ಅನ್ಬೇಕು ನೋಡು. ಆತಾತ್ರಿ. ನಾನು ಎಲ್ಲಿದ್ದೀಗೆ ಅಂತೀನಿ, ನೀನು ಅಲ್ಲಿದ್ದೀಗೆ ಅನ್ಬೇಕು. ನಾನು ಎಲ್ಲಿ ಸರಳ ಅಂತೀನಿ, ನೀನು ಅಲ್ಲಿ ಸರಳ ಅನ್ಬೇಕು. ಒಟ್ಟಾರೆ ನಾ ಹೆಂಗಂತ ನೀ ಹಂಗ ಅನ್ಬೇಕು ನೋಡು. ಆಯ್ತಾಯ್ತ್ರಿ ಶುರು ಮಾಡ್ರಿ. ಶುರು ಮಾಡ್ಲಾ? ಹೇಳ್ರಿ ಅಕ್ಷರ ಹೇಳಕ್ಕ. ಹಾಗಾದ್ರೆ ಬಂದು ಸೀದಾ ಬಂದಂದ್ರೆ ಹಿಂಗ ಲಂಗ ಎತ್ತ ಮಾಡಿ ನೀನು. ಹಿಂಗ ಲಂಗ ಎತ್ತಿದ ನಮ್ಮ ತೆಲಿನ ಚಟ್ಟ ಬಿಡ್ತು ನೋಡು. ಇಲ್ಲ ಶುರು ಮಾಡ್ರಿ ಅಕ್ಷರ ಹೇಳಕ್ಕ. ಬಂದು ಸುಮ್ಮನೆ ಬಂದಂದ್ರೆ ಈ ತಡಕ ನಾನು ಅದನ್ನ ಕೇಳ್ಬೇಕು. ನೀನು ಮತ್ತೆ ಇನ್ನ ಏನು ಓದಿಲ್ಲ ಇಷ್ಟು ದಿಮಾಕ್ ಮಾಡ್ತೀನಿ. ನಾ ಮಸ್ತಾರ ನಾ ಕಲಿಸ್ತಂಗೆ ಕೇಳ್ಬೇಕು ನೀನು. ಆಯ್ತಾಯ್ತ್ರಿ. ಈ ಹಿಂಗ ನಾ ಅಂದಂಗ ಅನ್ಬೇಕು ನೀನ. ಆತಾತ್ರಿ ಅಂತೀನ್ರಿ. ನೀವ್ ಹೆಂಗ ಅನ್ನಂತೀರಿ ಹಂಗ ಅಂತೀನ್ರಿ. ಹೇಳ್ತ ನೋಡಿ ಕೇಳಿಗ. ಹೇಳ್ರಿ. ಸುಂದ್ರಿ ಇದು ಒಂದೇ ಮಾಡಲ್ ಅಕ್ಷರ ಆಯ್ತು. ಇನ್ನೊಂದು ನಮೂನಿ ಕಲಿಯೋದೈತಿ ನೀನ. ಇನ್ನೊಂದು ನಮೂನಿ ಸುಂದ್ರಿ 2ನೇ ಮಾಡಲ್ ಅಕ್ಷರ. ಬಹಳ ಇಂಪಾರ್ಟೆಂಟ್ 3ನೇ ಅಕ್ಷರ ಕಲಿಯೋದೈತಿ. ಬಹಳ ನೆನಪಿಟ್ಕೊಂಡಿರ್ಬೇಕು ನೋಡು. ರಾಗದಾಗ ಐತಿ ನೋಡೋದು. ಆತಾತ್ರಿ ನೀವು ಕಲಿಸ್ರಿ. ನೀವ್ ಹೆಂಗ ಕಲಿಸ್ತೀರಿ ನೋಡು ನಾ ಹಂಗ ನೆನಪಿಟ್ಕೊಂತೀನಿ. ಚಲ ಮಾಡ. ಒಂದು ನಮೂನಿ ಮೈ ಅದೇನೋ ಅಂತಲ್ಲ ಗಟ್ಟಿ ಹಿಡಿದು ಬಿಟ್ಟಂಗಾತ್ ನೋಡ್ ನನಗೆ. ಮೊದಲು ಕಲಿಯುವಾಗ ಬಹಳ ತಿಳಿಸಿರ್ತೈತಿ. ಬರ್ತಾ 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 ತಾನ ಸರಳ ಆಗ್ಬಿಡ್ತೈತಿ. ಎಲ್ಲಿ ಬರ್ತದ ಅಕ್ಷರ ಒಂದು ಗೊತ್ತಾಗಲ್ಲ ನಿನಗೆ. ಮಾಸ್ತರ ಏನ್ ಮಾಡಿದೆ ಏನು ಗೊತ್ತಿಲ್ಲ ನನ್ಗೆ. ಯಾಕೋ ಇನ್ನು ಒಂದು ನಮೂನಿ ಹೆಂಗ ಅನ್ಸಕತ್ತೈತಿ ನಿನಗ. ಮೈ ಎಲ್ಲ ಜುಮ್ 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 ಅನ್ನಕತ್ತೈತಿ. ಏನ ನಿನಗ ಜುಮ್ 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 ತನ್ನ ಕೈ ಬಿಟ್ಟ ಮನೆಗೆ ಹೋಗಿ ಜಟ್ನ ಉಪ್ಪು ಖಾರ ತಿಂದು ಮೈ ಹೆಂಗ್ ಜಡ್ಡ ಬಿಡ್ತದ ಜಡ್ಡ. ಏ ಮಾಸ್ತರ ನಾನು ಉಪ್ಪು ಖಾರ ತಿಂದ್ರೆ ಐತಲ್ಲ ನಂದು ಬಗ 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 ಉರಿತೈತಿ. ಬಾಯೋ ಮಾಸ್ತರ ಯಾಕೋ ಏನೋ ಗೊತ್ತಿಲ್ಲ. ನೀ ಯಾವಾಗ ಪಾಠ ಹೇಳಿ ನೋಡು ಒಂದು ನಮೂನಿ ಮೈಯ ಕರೆಂಟ್ ಶಾಕ್ ಹೊಡ್ದೈತಿ. ನನ್ನ ಕೈ ಬಿಟ್ಟೆ ಅಂದ್ರೆ ನೀ ಕೆಟ್ಟ ಹೋಗಿ ನೋಡಿ. ಹಂಗಂದ್ರ ಕೊಟ್ಟ ಬಿಡಲ್ಲ ನಿನ್ನ ಪಾಠ. ಹೌದನ್ಬೇಕು ನೋಡಿ ಗಟ್ಟಿದ ಇರಕ. ಸುಂದ್ರಿ ನಿನಗ ಶುರು ಮಾಡ್ಲ ಮುಂದಿನ ಪ್ರೇಮದ ಪಾಠ. ಯಾರು ಬೇಡಂತಾರೋ ಮಾಸ್ತರ ಶುರು ಮಾಡಬೇಡ.
ತಾಯಿ ನೋಡಿದಿವ ಬೇರೆ ಇತ್ತಿ ಗಿಣಿಯಂಗ ಗಿಡದಾಗತ್ತಿ ತಿಂದು ನೋಡ್ಲೇನ ಅನ್ನ ತಾಯಿ ರುಚಿಯ ನೋಡಿ ಬಿಡಲೇನ ತಾಯಿ ತಿಂದು ಗೊತ್ತಾಗುತ್ತೆ ನೀ ದಿನ ಬಂದ್ರೆ ನಾವು ದಿನ ಕಲ್ಸಾರ ಯಾವ ಅಂತ ಕಲಿಸ್ತೀವಿ ನಡಿ.